ಹಲೋ ವೀಕ್ಷಕರೇ, ನಾನು ಇವತ್ತೊಂದು ಕಂಡೀಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಏನು ಕಂಡೀಷನ್ ಅಂತಂದರೆ, ಈ ಒಂದು ಕಂಡೀಷನಿಂದ ಜಗತ್ತಿನಲ್ಲಿ ಅರೌಂಡು ಎಂತಾರೆ 7 ಲಕ್ಷ ಜನ ವರ್ಷ ಸಾವನ್ನಪ್ಪುತ್ತಾರೆ. ಈ HIV, ಮಲೇರಿಯಾ, ಬ್ರೆಸ್ಟ್ ಕ್ಯಾನ್ಸರ್ ಈ ರೋಗಗಳಿಂದ ಏನು ಪೇಷಂಟ್ಸ್ ಸಾಯ್ತಾರಲ್ಲ, ಅದಕ್ಕಿಂತ ಜಾಸ್ತಿ ಈ ಕಂಡೀಷನಿಂದ ಜನ ಸಾವನ್ನು ಪಡುತ್ತಾರೆ. 40 ಸೆಕೆಂಡಲ್ಲಿ ಒಬ್ಬ ಮನುಷ್ಯ ಈ ಕಂಡೀಷನಿಂದ ಸಾಯ್ತಾನೆ. ಭಾರತದಲ್ಲಿ 2022ನೇ ಇಸ್ವಿಯಲ್ಲಿ ಈ ಕಂಡೀಷನ್ನಿಂದ ಅರೌಂಡ್ 1,70,000 ಜನ ಸಾವನ್ನಪ್ಪರು. ಈ ಕಂಡೀಷನ್ ಯೂಶಲಿ ಯಂಗರ್ ಏಜ್ ಗ್ರೂಪ್ ಅಂದರೆ 15-39 ವರ್ಷದ ವಯಸ್ಸಿನವರಿಗೆ ಜಾಸ್ತಿ ಅಫೆಕ್ಟ್ ಮಾಡುತ್ತೆ. ಯಾವುದು ಈ ಕಂಡೀಷನ್? ಇದು ಬೇರೇನೂ ಅಲ್ಲ, ಸೂಸೈಡ್ ಅಥವಾ ಆತ್ಮಹತ್ಯೆ. ಸೆಪ್ಟೆಂಬರ್ 10 ಪ್ರತಿ ವರ್ಷ ನಾವು ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಅಬ್ಸರ್ವ್ ಮಾಡ್ತೀವಿ. ಸೊ ಈ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಕುರಿತಾಗಿ ನಾವು ಒಂದಿಷ್ಟು ಈ ಸೂಸೈಡ್ ಬಗ್ಗೆ ಅಥವಾ ಅದರ ವಾರ್ನಿಂಗ್ ಸೈನ್ಸು ಅಥವಾ ನಿಮ್ಮಲ್ಲಿ ಯಾರಾದರೂ ವ್ಯಕ್ತಿಯಲ್ಲಿ ಸೂಸೈಡಲ್ ಐಡಿಯಾಸ್ ಇದ್ದರೆ ಯಾವ ರೀತಿ ಮೆಷರ್ಸ್ ನಾವು ತಗೊಳ್ಬೋದು ಮತ್ತು ಅದರ ರಿಲೇಟೆಡ್ ಒಂದು ತಪ್ಪು ಕಲ್ಪನೆಗಳು, ಮಿತ್, ಅದ್ರ ಬಗ್ಗೆ ಮಾತಾಡೋಣ. ಈ ಸೂಸೈಡ್ ಮಾಡ್ಕೊಳ್ಳೋದ್ರಲ್ಲಿ ಕೆಲವೊಂದಿಷ್ಟು ವಾರ್ನಿಂಗ್ ಸೈನ್ಸ್ ಇರ್ತವೆ. ಈ ವಾರ್ನಿಂಗ್ ಸೈನ್ಸನ್ನು ನಾವು ಡಿಟೆಕ್ಟ್ ಮಾಡಿ ಅವರನ್ನು ಪ್ರೊಟೆಕ್ಟ್ ಮಾಡ್ಬೋದು. ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಅಂತಂದರೆ ಈ ಸೂಸೈಡ್ ಮಾಡ್ಕೊಳ್ಳೋರು ಸಾವಿನ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇರ್ತಾರೆ. ಸೊ ಹೇಗೆ ಸಾಯೋದು ಅಥವಾ ಸಾವು ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳೋದು, ಇದೆಲ್ಲ ಅವರು ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ ಅವರಲ್ಲಿ ಒಂದಿಷ್ಟು ಸ್ವಭಾವದಲ್ಲಿ ವ್ಯತ್ಯಾಸ ಆಗ್ಬೋದು. ಒಬ್ಬೊಬ್ಬರು ಯಾರ ಹತ್ರ ಮಾತಾಡ್ದೇ ಇರ್ಬೋದು, ಒಬ್ಬರೇ ಇರ್ತಿರ್ಬೋದು, ಅಳ್ತಾ ಇರ್ಬೋದು. ಭಾಳಷ್ಟು ಜನ ಒಂಥರ ಹೋಪ್ಲೆಸ್ ಆಗಿ ಒಂದು ನಿರಾಶಾವಾದ, ಫ್ಯೂಚರಲ್ಲಿ ಭವಿಷ್ಯದಲ್ಲಿ ಏನೂ ಇಲ್ಲ ಅಂತ ಈ ರೀತಿ ವ್ಯಕ್ತಪಡಿಸ್ಬೋದು. ತಾವೇ ಅಂತಾರೆ ನಿಷ್ಪ್ರಯೋಜಕ ಅಂತ ವ್ಯಕ್ತಪಡಿಸ್ಬೋದು. ಅಸಹಾಯಕತೆ ತೋರಬಹುದು. ಎಷ್ಟೋ ಸರ್ತಿ ಅಂತಾರೆ ಗಿಲ್ಟು ಅಥವಾ ಈ ಶೇಮು ಅಥವಾ ಒಂದು ಅವಮಾನದ ಬಗ್ಗೆ ಮಾತಾಡ್ತಾ ಇರ್ಬೋದು. ಇನ್ನು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಈ ಹೇಗೆ ಸಾಯಬೇಕು ಅಂತ ಇಂಟರ್ನೆಟ್ ಇರ್ಬೋದು ಅಥವಾ ಬೇರೆ ಕಡೆ ಎಲ್ಲ ಸರ್ಚ್ ಮಾಡ್ಬೋದು. ಕೆಲವೊಂದು ಸರ್ತಿ ಅವರು ಒಂದು ಲಾಸ್ಟ್ ಟೈಮ್ ಅಂತ ಎಲ್ಲ ಅವರು ರಿಲೇಟಿವ್ಸು ಅಥವಾ ಫ್ರೆಂಡ್ಸ್ನ ಭೇಟಿ ಆಗ್ಬೋದು, ಗುಡ್ ಬೈ ಹೇಳ್ಬೋದು. ತಮ್ಮ ಹತ್ರ ಇರುವಂಥ ಎಲ್ಲ ಈ ಪೊಸೆಷನ್ಸ್ ಅಂತಂದರೆ ಈ ಒಡವೆ, ವಸ್ತ್ರ ಎಲ್ಲನೂ ದಾನ ಮಾಡ್ಬೋದು, ದುಡ್ಡು ದಾನ ಮಾಡ್ಬೋದು. ಕೆಲವೊಂದು ಸರ್ತಿ ವಿಲ್ಲು ಬರೀಬೋದು. ಇದೆಲ್ಲ ಎಂದರೆ ವಾರ್ನಿಂಗ್ ಸೈನ್ಸು. ಇದನ್ನು ನೀವು ಐಡೆಂಟಿಫೈ ಮಾಡಿದರೆ ಅವರು ಸೂಸೈಡ್ ಮಾಡ್ಕೊಳ್ಳಬಹುದು ಅಂತ ನೀವು ಡಿಟೆಕ್ಟ್ ಮಾಡ್ಬೋದು. ಮತ್ತು ಈಗ ನಿಮಗೆ ಗೊತ್ತಾಯಿತು ನಿಮ್ಮ ಒಬ್ಬರು ಅಂತಾರೆ ಆಪ್ತರು ಈ ರೀತಿ ಸೂಸೈಡ್ ಐಡಿಯಾಸ್ ಇದ್ದಾವೆ ಅಂತ ನೀವೇನು ಮಾಡಬೇಕು? ಮೊದಲು ಅವ್ರ ಹತ್ರ ಮಾತಾಡಬೇಕು, ಕುಂತು ಡೈರೆಕ್ಟಾಗಿ ಕೇಳಬೇಕು, ನೀವು ಎಂತಾರೆ ಏನಾದರೂ ಸೂಸೈಡ್ ಐಡಿಯಾಸ್ ಬರ್ತಾ ಇದೆಯಾ ಇಲ್ವಾ ಅಂತ. ಸೊ ಹಾಗೇನಾದರೂ ಸೂಸೈಡ್ ಐಡಿಯಾಸ್ ಬರ್ತಾ ಇದೆ ಅಂತಂದರೆ ಅವರನ್ನು ಈ ಎಂತಾರೆ ಕೆಲವೊಂದಿಷ್ಟು ಸಾಮಾನುಗಳು ಇರ್ತವೆ. ಈಗ ಚಾಕು ಆಯಿತು, ಕತ್ರಿ ಆಯಿತು, ಈ ಶಾರ್ಪ್ ಆಬ್ಜೆಕ್ಟ್ಸು, ಈ ಲೂಸ್ ಕ್ಲೋತ್ ಏನಂತಾರೆ ಧೋತಿ, ಸೀರೆ ಮತ್ತು ಈ ದುಪಟ್ಟ, ಇವುಗಳಿಂದ ಅವ್ರನ್ನ ದೂರ ಇಡಬೇಕು. ಯಾರಾದರೂ 24 ತಾಸು ಅವ್ರ ಜೊತೆ ಇರಲೇಬೇಕು, ಅಂತಾರೆ ಕಾನ್ಸ್ಟೆಂಟ್ ಅಬ್ಸರ್ವೇಷನ್ ಇರಲೇಬೇಕು. ಅದು ಅಲ್ಲದೆ ಈ ಮನೆಯಲ್ಲಿ ಏನಾದರೂ ಹಿಂಗೆ ಔಷಧಿಗಳಿದ್ದರೆ ಯಾವ ರೀತಿ ಒಂದು ಪೆಸ್ಟಿಸೈಡ್ಸ್, ರಾಸಾಯನಿಕ ಔಷಧಿಗಳು ಇರ್ಬೋದು. ಅದನ್ನು ಬಿಟ್ಟರೆ ಎಂತಾರೆ ಅವ್ರದ್ದೇ ಔಷಧಿಗಳು ಕೆಲವೊಂದಿಷ್ಟು ಇರ್ತವೆ, ಅವ್ರ ಮೆಡಿಸಿನ್ ತೊಗೋತಿರ್ಬೋದು. ಅದರಿಂದ ಅವ್ರನ್ನ ದೂರವಾಡಬೇಕು. ಅವ್ರ ಮೆಡಿಸಿನ್ ಕೊಡಲೇಬೇಕು ಅಂತಂದರೆ ಒಂದು ಅಂಡರ್ ಸೂಪರ್ವಿಷನ್, ನೀವೇ ಅವರಿಗೆ ಮಾತ್ರೆ ಕೊಡಬೇಕು, ಅವರಿಗೆ ಮಾತ್ರೆಗಳನ್ನ ಕೊಡಬಾರ್ದು. ಸೊ ಈ ರೀತಿ ಆಗ್ತಾ ಇದ್ದರೆ ನೀವು ತಕ್ಷಣ ಒಂದು ಹತ್ತಿರದಲ್ಲಿ ಇರುವಂಥ ಒಂದು ಮಾನಸೋಪಚಾರ ಕೇಂದ್ರ, ಸೈಕ್ಯಾಟ್ರಿಕ್ ಕೇರಲ್ಲಿ ಹೋಗಿ ಅವ್ರು ಅಡ್ಮಿಟ್ ಆಗಬೇಕು. ಅಡ್ಮಿಟ್ ಆಗಿ ಪ್ರಾಪರ್ ಟ್ರೀಟ್ಮೆಂಟು ಮತ್ತು ಪ್ರಾಪರ್ ಕೇರ್ನ ತಗೋಬೇಕು. ಸೊ ಹೀಗೆ ಮಾಡೋದರಿಂದ ನೀವು ಅವನ್ನ ಈ ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ತಪ್ಪಿಸ್ಬೋದು. ಇನ್ನೊಂದು ಏನು ಅಂತಂದರೆ ಕೆಲವೊಂದು ಕಾಮನ್ ಮಿತ್ಸ್ ಅಬೌಟ್ ಸೂಸೈಡ್ ಅಂತಂದರೆ ಯಾರು ಈ ಸೂಸೈಡ್ ಬಗ್ಗೆ ಮಾತಾಡ್ತಾರೆ ಆ್ಯಕ್ಚುಲಿ ಅವರು ಸೂಸೈಡ್ ಮಾಡ್ಕೊಳ್ಳೋದಿಲ್ಲ, ಕೇವಲ ಹೆದರಿಸ್ತಾರೆ, ಅವ್ರಿಗೆ ಒಂದಿಷ್ಟು ಅಟೆನ್ಷನ್ ಬೇಕು ಅಂತ. ಇದು ಖಂಡಿತ ತಪ್ಪು. ಎಷ್ಟೋ ಸರ್ತಿ ಸೂಸೈಡ್ ಮಾಡ್ಕೊಂಡವರಲ್ಲಿ ನಾವು ಹಿಂದೆ ನೋಡಿದಾಗ ಅವರು ಮುಕ್ತವಾಗಿ ವ್ಯಕ್ತಪಡಿಸಿದ್ದಾರೆ ಅವರ ಸಾವಿನ ಬಗ್ಗೆ, ಆದರೆ ಯಾರೂ ಅವರಿಗೆ ಗಮನ ಕೊಟ್ಟಿರೋದಿಲ್ಲ. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಡಿ. ಯಾರು ಸೂಸೈಡ್ ಬಗ್ಗೆ ಮಾತಾಡ್ತಾರೋ ಅವರು ಮೋಸ್ಟ್ ಪ್ರಾಬಬ್ಲಿ ಸೂಸೈಡ್ ಅಟೆಂಪ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಏನು ಅಂತಂದರೆ ಈ ಸೂಸೈಡ್ ಬಗ್ಗೆ ನಾವು ಪೇಷಂಟ್ ಹತ್ರ ಮಾತಾಡಿದರೆ ನಾವು ಅವ್ರ ತಲೆಯಲ್ಲಿ ಅದನ್ನು ಹಾಕ್ತಾ ಇದ್ದೀವಿ. ಸೊ ಅದಕ್ಕೆ ಅವಾಯ್ಡ್ ಮಾಡಬೇಕು ಅಂತ. ನೀವು ಅದನ್ನು ಅವಾಯ್ಡ್ ಮಾಡೋದ್ರಿಂದ ಅದನ್ನು ಎಂಥ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಈ ಸೂಸೈಡ್ ಮಾಡ್ಕೊಳ್ಳೋರಿಗೆ ಅವರು ಒಂದು ಕೊರಗಿನಲ್ಲಿ ಇರ್ತಾರೆ. ನೀವು ಅವ್ರ ಜೊತೆ ಮಾತಾಡಿದರೆ ನೀವು ಅವ್ರಿಗೊಂಥರ ಆನಂದ, ಒಂಥರ ನಿರ್ಲಿಪ್ತ ಅಥವಾ ನೆಮ್ಮದಿ ಸಿಗುತ್ತೆ.
ಸೊ ಅವರು ಕೆಲವೊಂದಿಷ್ಟು ಸರ್ತಿ ಎಷ್ಟೋ ಸರ್ತಿ ಅವ್ರು ತಮ್ಮ ಪ್ರಾಬ್ಲಮ್ನ ಶೇರ್ ಮಾಡ್ಕೋಬೋದು, ಅದರಿಂದ ಅವ್ರು ಸ್ವಲ್ಪ ಹೊರಗೆ ಬರ್ಬೋದು. ಅಸಹಾಯಕತೆ ಅನ್ನೋದು ಏನಿರುತ್ತೆಲ್ಲ ಅದು ಕಮ್ಮಿ ಆಗ್ಬೋದು. ಸೊ ಯಾರೋ ನನ್ನನ್ನು ಕೇಳ್ತಾ ಇದ್ದಾರೆ ಅಂತ ಒಂದು ಭಾವನೆ ಇರ್ಬೋದು. ಸೊ ಹೀಗಾಗಿ ಸೂಸೈಡನ್ನು ಎಂತಾರೆ ಪ್ರಿವೆಂಟ್ ಮಾಡ್ಬೋದು ನಾವು. ಇನ್ನು ಮೂರನೇದು ಅಂತಂದರೆ ವಿತೌಟ್ ವಾರ್ನಿಂಗ್ ಸೈನ್, ಯಾವುದೇ ರೀತಿಯ ವಾರ್ನಿಂಗ್ ಸೈನ್ ಇಲ್ಲದೇ ಸೂಸೈಡ್ ಆಗುತ್ತೆ ಅಂತ. ಇದು ಸುಳ್ಳು. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ವಾರ್ನಿಂಗ್ ಸೈನ್ಸ್ ಇರುತ್ತೆ, ನಾವು ಅದನ್ನು ಐಡೆಂಟಿಫೈ ಮಾಡುವಲ್ಲಿ ಒಂದು ವಿಫಲರಾಗ್ತೀವಿ. ಸೊ ನೀವು ವಾರ್ನಿಂಗ್ ಸೈನ್ಸನ್ನು ಮೊದಲನೇ ಅರ್ಥ ಮಾಡಿಕೊಂಡು ನೀವು ಸರಿಯಾದ ಟೈಮಲ್ಲಿ ಸ್ಪಂದಿಸಿದರೆ ಎಷ್ಟೋ ಸೂಸೈಡ್ಗಳನ್ನು ನಾವು ಎಂತಾರೆ ಪ್ರಿವೆಂಟ್ ಮಾಡ್ಬೋದು. ಸೊ ಇವತ್ತು ನಾನು ಏನು ಹೇಳೋದು ಅಂತಂದರೆ, ಈ ಸೂಸೈಡು ಆತ್ಮಹತ್ಯೆ ಅನ್ನೋದು ತಡೆಯಬಹುದು. ಸೊ ಅದಕ್ಕೆ ಕೆಲವೊಂದಿಷ್ಟು ವಾರ್ನಿಂಗ್ ಸೈನ್ಸ್ ಇದ್ದಾವೆ. ಆ ವಾರ್ನಿಂಗ್ ಸೈನ್ಸನ್ನು ನೀವು ನಿಮ್ಮ ಒಂದು ಆಪ್ತರಲ್ಲಿ ಅಥವಾ ಬಂಧುಗಳಲ್ಲಿ ನೀವು ಕಂಡ್ರೆ ಖಂಡಿತವಾಗಿ ಒಂದು ಸೈಕ್ಯಾಟ್ರಿಕ್ ಕೇರಕ್ಕೆ ಹೋಗಿ ಅವ್ರನ್ನ ಅಡ್ಮಿಟ್ ಮಾಡಿ ಅವ್ರಿಗೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಡಿ. ಥ್ಯಾಂಕ್ ಯು.